ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಪರಿಶಿಷ್ಟ ಜಾತಿಯ 59 ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿಗಳ ಸಮುದಾಯ ಒಳ ಮೀಸಲಾತಿ ವಂಚಿಕೆ ಹೋರಾಟ ಸಮಿತಿ ಬೆಂಗಳೂರು ವತಿಯಿಂದ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಯಿತು. ಈ ಪ್ರತಿಭಟನೆ ಉದ್ದೇಶಿಸಿ ವಿ ಸಣ್ಣ ಅಜ್ಜಯ್ಯ ಕರ್ನಾಟಕ ರಾಜ್ಯ SC/ST ಅಲೆಮಾರಿ ಬುಕ್ಕಟ್ಟು ಮಹಾಸಭಾ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ 101 ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಂಬಂಧಿಸಿದಂತೆ ಕರ್ನಾಟಕ ಘನ ಸರ್ಕಾರವು ನ್ಯಾಯಮೂರ್ತಿ ಡಾಕ್ಟರ್ HN ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದ 1 ವರ್ಷ ವರದಿ ಹಿನ್ನೆಲೆ ದಿನಾಂಕ 19 ಆಗಸ್ಟ್ 2025 ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ಕೈಗೊಂಡ ನಿರ್ಣಯ ಮತ್ತು ದಿನಾಂಕ 20 ಆಗಸ್ಟ್ 2025 ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸರ್ಕಾರ ತೀರ್ಮಾನ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ನೀಡಿದ ಹೇಳಿಕೆ ಪ್ರವರ್ಗ ಎ ರಲ್ಲಿ ಅನುಬಂಧಿತ 59 ಸೂಕ್ಷ್ಮ ಮತ್ತು ಅಲೆಮಾರಿ ಪರಿಶಿಷ್ಟ ಜಾತಿ ಸಮೂಹಕ್ಕೆ ಆಘಾತ ಉಂಟು ಮಾಡಿದೆ. ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಒತ್ತಡ ಇರುವ ಸರ್ಕಾರ 101 ಪರಿಶಿಷ್ಟ ಜಾತಿಗಳಿಗೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಮೀಸಲು ಪ್ರಮಾಣವನ್ನು ಎಚ್ಚರಿಕೆಯಿಂದ ನಿಗದಿಪಡಿಸಬೇಕಿತ್ತು. ಆದರೂ ಅಲೆಮಾರಿಗಳಂತಹ 12ನೇ ಶತಮಾನಗಳಿಂದ ಮತ್ತು ಸ್ವಾತಂತ್ರ್ಯ ಬಂದು 79 ವರ್ಷ ಆದರೂ ನಮ್ಮಲ್ಲಿ ತಬ್ಬಲಿ ಮತ್ತು ಧ್ವನಿ ಇಲ್ಲದ ಹಿನಾಯಿತಿ ಸ್ಥಿತಿಯಲ್ಲಿ ಜೀವನ ಮಾಡುವ ಸಮುದಾಯಗಳು ವಿಶೇಷದಲ್ಲಿ ಸರ್ಕಾರವು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿತ್ತು. ಆದರೆ 19 ಆಗಸ್ಟ್ 2025 ಕ್ಯಾಬಿನೆಟ್ ತೀರ್ಮಾನವು ಅಲೆಮಾರಿ ಸಮುದಾಯಗಳಿಗೆ ಮರಣ ಶಾಸನವನ್ನು ಬರೆದು ಬಿಟ್ಟಿದೆ. ಈ ಸಂದರ್ಭದಲ್ಲಿ ಅಲೆಮಾರಿ ಸಿಂಧುಳ್ಯ ಸಮುದಾಯದ ರಾಜ್ಯ ಅಧ್ಯಕ್ಷರು ದುರ್ಗಪ್ಪ, ಬಹುಜನ ಪಾರ್ಟಿ ದಲಿತ ಸಂಘರ್ಷ ಜಿಲ್ಲಾ ಅಧ್ಯಕ್ಷರಾದ ಡಿ ಹನುಮಂತಪ್ಪ ದಾವಣಗೆರೆ, ಇನ್ನು ಅನೇಕರು ಗಣ್ಯರು ಮುಖಂಡರು ಉಪಸ್ಥಿತಿ ಇದ್ದರು. ವರದಿ ಸಾಲ್ಮುರಹಳ್ಳಿ ಜೊತೆ ಬಿ ಸಲೀಂ ಸಾಬ್, ಉಮ್ಮಲಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘರ್ಷತೆ ಹೋರಾಟ ಅಣಿ ಮಾಡಿ ಹೋದವರು ಅಂಬೇಡ್ಕರ್. ಶಿಕ್ಷಣದ ಒಂದೇ ಹೋರಾಟ ಅಣಿ ಮಾಡಿ ಹೋದ. ಇವತ್ತಿನ ಈ ಸಿದ್ದರಾಮಯ್ಯನವರ ಸರ್ಕಾರ ನಿಜವಾಗಲೂ ತುಳಿತಕ್ಕೊಳಗಾದಂತಹ ಸಮುದಾಯವನ್ನ ಇನ್ನಷ್ಟು ತುಳಿಬೇಕಂತಂದೇ ಇರುವಂತ ಸರ್ಕಾರ. ಹೇಳಿ ಮಾತ್ರ ನಾವು ಅಹಿಂದ ನಾಯಕರು, ನಾವು ಸಮಾನತೆಗಾಗಿ ಹೋರಾಟ ಮಾಡೋರು, ಸಮಾನತೆಯನ್ನು ಕೊಡಿಸೋರು ಅಂತ ಹೇಳ್ತಾರೆ. ಇವತ್ತು ತಾವೆಲ್ಲ ತಮಗೆಲ್ಲ ಗೊತ್ತಿರ್ಬೋದು, ತುಳಿತಕ್ಕೊಳಗಾದಂತವರಿಗೆ ದತ್ತಾಂಶದ ಪ್ರಕಾರ ಯಾರು ಅತಿ ಹೆಚ್ಚು ತುಳಿತಕ್ಕೊಳಗಾಗಿ ಇವತ್ತು ಒಂದು ಬಹಳ ಕಷ್ಟ ಪರಿಸ್ಥಿತಿಯ ಒಳಗದರು ಅಂತವರಿಗೆ ಪ್ರಮುಖವಾಗಿ ಮೀಸಲಾತಿಯನ್ನು ಕೊಡ್ರಿ ಅಂತಂದು ಹೇಳಿರೋದು ಯಾರೋ ಅಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಇವತ್ತು ತುಳಿತಕ್ಕೊಳಗಾದಂತವ್ರಿಗೆ ಅಬಲರಿಗೆ ಅವರನ್ನ ಸಬಲರನ್ನಾಗಿ ಮಾಡೋಕ್ಕೋಸ್ಕರ
ಮೀಸಲಾತಿಯನ್ನ ಅವ್ರಿಗೆ ಸಿಗಬೇಕಾದಂತಹ ಮೀಸಲಾತಿಯನ್ನ ಸರಿಯಾಗಿ ದತ್ತಾಂಶವನ್ನು ತಗೊಂಡು ನೀವು ಮೀಸಲಾತಿ ಜಾರಿ ಮಾಡ್ರಿ ಅಂತ ಹೇಳಿದ್ರು. ಪರಿಷತ್ತಿನ ಒಂದು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಅಧ್ಯಯನವರು ನಮ್ಮ ಅಲೆಮಾರಿ ಸಂಘಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳಿಕೊಂಡಾಗ ನಾವೆಲ್ಲರೂ ಹಿಂಬಾಲಕರಿಗೆ ಪ್ರೋತ್ಸಾಹ ಇದ್ದೇವೆ. ನಿಮಗೆ ಅನ್ಯಾಯ ಆಗಿದ್ದನ್ನ ಖಂಡಿಸಿ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ನಾವು ತಿಳಿಸಿ ಅವರಿಗೆ ನಾವು ಕೂಡ ಇಲ್ಲಿ ಅಲೆಮಾರಿ ಸಂಘಗಳಿಗೆ ಏನು ನಮ್ಮ ಸರ್ಕಾರ ಮಾಡ್ತಾ ಇದೆ ಬಹಳ ಅನ್ಯಾಯ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಆದರೆ ಈ ನಾಗರಾಜ್ ಇವರ ಒಂದು ಇದರಲ್ಲಿ ನಮ್ಮ ಅಲೆಮಾರಿ ಸಂಘಗಳಿಗೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆ. ಅದನ್ನು ಕೂಡ ಇವರು ಪರಿಗಣಿಸಿ ಎಡಪಂಥಿ ಮತ್ತು ಬಲಕೈ ಎಡಗೈ ಅಂತಕ್ಕಂಥ ಒಂದು ಅಂಕಿಅಂಶಗಳನ್ನು ಹಂಚಿ ಅದರಲ್ಲಿ 5, 6, 7 ಹೀಗೆಲ್ಲ ಮಾಡಿ ಅವುಗಳನ್ನ ಆಗೋದಾಗಿದೆ. ಎಲ್ಲಾದ್ರೂ ಬಿಟ್ಟೋಗಿಬಿಟ್ಟಿದೆ. ಯಾವುದೋ ಒಬ್ಬ ಸಚಿವರನ್ನ ಶಿವರಾಜ್ ತಂಗಡಿ ಅಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತರು ಅವ್ರು ಹೇಳ್ತಾರೆ, ಅವ್ರು ಒಪ್ಪಿಸ್ಕೊಂಡ್ರೆ ಅಂತ ಹೇಳಿ ಒಪ್ಪಿಸ್ಕೊಳಕ ಅವರಿಂದ ಮುಖ್ಯಮಂತ್ರಿನ ನಮ್ಮಿಂದ ಮುಖ್ಯಮಂತ್ರಿ ಮೇಲೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರನ್ನ ಪಾಲನೆ ಮಾಡಿ ಅಂತ ಹೇಳಕ್ಕೆ ಇವ್ರು ಯಾರಯ್ಯ ನಮ್ಮ ಜೊತೆಗೆ ಸೇರಿಸ್ಕೊಳ್ಳಿಕ್ಕೆ ಮಾಡ್ಲಿಕ್ಕೆ? ಉಳ್ಳವರ ನೀವು ಬಲ್ಲವರ ನೀವು ಎಲ್ಲಾ ರಂಗದಲ್ಲಿ ನೀವು ಚತುರ ಆಟ ಆಡಿದರು. ನಾವು ಕುಲ ಕಸಬುಗಳನ್ನ ಬೀದಿಗೆ ಬಿಡಿಸ್ಕೊಂಡು ಈಗಲೂ ನಾವು ಧಾರ್ಮಿಕವಾಗಿ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡಿದಂತ ಸಂಸ್ಕೃತಿಯಲ್ಲಿ ಬೆಳೆದಂತ ಸಮುದಾಯಗಳು ಭಾರತದಲ್ಲಿ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಮ್ಮ ಕಲೆಗಳನ್ನ ಈ ಭಾರತ ಸರ್ಕಾರದ ಭಾರತ ಸಂಸ್ಕೃತಿಯನ್ನ ಕಾಪಾಡಿದಂತ ಯಾರಾದ್ರೂ ಕುಟುಂಬ ವ್ಯಕ್ತಿಗಳು ಅದಾರ ಅಂತ ಹೇಳಿದ್ರೆ ನಮ್ಮ ಅಲೆಮಾರಿಗಳು. ರಾಮಾಯಣದಲ್ಲಿ ಬಂತು, ನಮ್ಮ ಸಂಸ್ಕೃತಿಯನ್ನು ಬಂತು. ನಿಮಗೆ ದುಃಖವಾದಾಗ ಮಾತ್ರ ನಮ್ಮನ್ನ ವೇಷಭೂಷಣಗಳನ್ನ ನೋಡಿಕೊಂಡು ಆಲಿಸಿ ಪಾಲಿಸಿ ನೀವು ದುಡ್ಡು ಕೊಟ್ಟಂತ ಅದನ್ನ ಮರೆತೋಯ್ತು ಸಿದ್ದರಾಮಯ್ಯನವರೇ. ನೀವು 2000 ಇಸ್ವಿಯಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದಾಗ ನಮ್ಮನ್ನ ಇಡೀ ಕರ್ನಾಟಕದಲ್ಲಿದ್ದಂತ 49 ಸಮುದಾಯಗಳು ಮತ್ತು 23 ಎಸ್ಟಿ ಸಮುದಾಯಗಳು ಸಮಾವೇಶ ನಡೆಸಿದಾಗ ನಾನು ಯಾವತ್ತಿಗೂ ನಿಮ್ಮ ಬೆನ್ನಿಂದಿರ್ತೀನಿ. ನಾನು ಅಹಿಂದ ಹೋರಾಟಗಾರ, ಧ್ವನಿ ಇಲ್ಲದ ಸಮುದಾಯಗಳಿಗೆ ನಾನು ಧ್ವನಿ ಕೊಡ್ತಕ್ಕಂತ ಸಮುದಾಯ, ನಾನು ಯಾವತ್ತಿಗೂ ನಿಮ್ಮ ಪರ ಇರ್ತೀನಿ ಅಂತ ಹೇಳಿ ಬರೇ ಸುಳ್ಳಾಯ್ತು ಮಾತಂತ. ಈ ವಿಚಾರ ಏನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಿಮ್ಮ ಸದನದಲ್ಲಿ ನಿಮ್ಮ ಪರ ಯಾರೂ ಮಾತಾಡ್ಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಮಾತಾಡ್ಬೇಕಾದ್ರೆ ಎಚ್ಚರ ತಪ್ಪಿ ಮಾತಾಡ್ತಾ ಇದಾರೆ ಅನ್ನೋ ಗೊತ್ತಿಲ್ಲ ಸಿದ್ದರಾಮಣ್ಣವರು. ಕಣ್ಣು ಕಾಣಲ್ಲೇನೋ, ಕಿವಿ ಕೇಳಲ್ಲೇನೋ ನಮ್ಮ ಪರವಾಗಿ. ಯಾಕ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ ಒಬ್ಬ ಶಾಸಕರಾಗ್ಲಿ, ಒಬ್ಬ ಸಚಿವರಾಗ್ಲಿ, ಸಂಸದರಾಗ್ಲಿ ಯಾರೂ ಮಾತಾಡ್ಲಿಲ್ಲ ಅಂದಾಗ